ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಸಿದ್ಧಾರ್ಥ್ ಗೌರಮ್ಮನವರ ದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಎಲ್ಲ ವ್ಯವಸ್ಥೆ ಮಾಡಿರುತ್ತಾನೆ. ಆದರೆ ಆರಾಧ್ಯ ಮಾತ್ರ ಅಜ್ಜಿಯನ್ನು ಬಿಟ್ಟು ಮೇಲೆ ಎದ್ದೇಳುತ್ತಿರಲಿಲ್ಲ. ಸಿದ್ಧಾರ್ಥ್ ನೋಡುವಷ್ಟು ನೋಡಿ, ಆರಾಧ್ಯ ಎದ್ದೇಳು ಮೇಲೆ, ಇನ್ನು ಎಷ್ಟು ಹೊತ್ತು ಹೀಗೆ ಅವರನ್ನು ಬಿಡದೆ ಇರುತ್ತೀಯ? ಅವರ ಕಾರ್ಯ ಮಾಡಲು ಎಲ್ಲ ತಯಾರಿಯಾಗಿದೆ, ಎದ್ದೇಳು ಮೇಲೆ. ಆರಾಧ್ಯ, ಇಲ್ಲ ಸರ್, ನನಗೆ ಅಜ್ಜಿ ಬೇಕು, ನಾನು ಅಜ್ಜಿನ ಬಿಡೋದಿಲ್ಲ, ದಯವಿಟ್ಟು ಸರ್ ನನ್ನಿಂದ ಅಜ್ಜಿನ ದೂರ ಮಾಡಬೇಡಿ. ಸಿದ್ಧಾರ್ಥ್, ಆರಾಧ್ಯ, ನನಗೆ ನಿನ್ನ ನೋವು ಅರ್ಥ ಆಗುತ್ತೆ, ಆದರೆ ಇವಾಗ ನೀನು ಧೈರ್ಯವಾಗಿ ಇರಬೇಕು, ಪ್ಲೀಸ್ ಮುಂದಿನ ಕಾರ್ಯ ಮಾಡೋದಕ್ಕೆ ಬಿಡು. ಸಿದ್ಧಾರ್ಥ್ ಅಷ್ಟು ಹೇಳಿದ ಮೇಲೆ ಆರಾಧ್ಯ ಗೌರಮ್ಮನವರ ದೇಹವನ್ನು ತೆಗೆದುಕೊಂಡು ಹೋಗಲು ಬಿಡುತ್ತಾಳೆ. ಗೌರಮ್ಮನವರ ದೇಹವನ್ನು ಸ್ವಲ್ಪ ದೂರದಲ್ಲೇ ಇದ್ದಂತಹ ಒಂದು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಎಲ್ಲ ಕಾರ್ಯ ಸಿದ್ಧಾರ್ಥ್ ಮುಂದೆ ನಿಂತು ಎಲ್ಲವನ್ನು ಮುಗಿಸಿ ಆರಾಧ್ಯಳನ್ನು ಕರೆದುಕೊಂಡು ಮನೆಗೆ ಬಂದಾಗ ಆಗಲೇ ಸಮಯ ಸಂಜೆ 6 ಆಗಿರುತ್ತೆ. ಆರಾಧ್ಯ ಮನೆಗೆ ಬಂದರೂ ಒಂದೇ ಒಂದು ಸಹ ಮಾತಾಡುವುದಿಲ್ಲ, ಸುಮ್ಮನೆ ಒಂದೇ ಕಡೆ ಕುಳಿತುಕೊಂಡು ಯೋಚನೆ ಮಾಡುತ್ತಿರುತ್ತಾಳೆ. ಸಿದ್ಧಾರ್ಥ್ಗೆ ಅವಳೊಬ್ಬಳನ್ನೇ ಬಿಡುವುದಕ್ಕೆ ಮನಸ್ಸಿಲ್ಲದೆ ಅವಳ ಜೊತೆನೇ ಇರುತ್ತಾನೆ. ಆರಾಧ್ಯ ಒಂದೇ ಜಾಗದಲ್ಲಿ ಕುಳಿತಿರೋದನ್ನು ನೋಡಿ ಅವಳ ಹತ್ತಿರ ಹೋಗಿ, ಆರಾಧ್ಯ ಹೋಗಿ ಸ್ನಾನ ಮಾಡಿಕೊಂಡು ಬಾ, ಹಾಗೇ ಇರಬಾರದು, ಎದ್ದೇಳು ಮೇಲೆ. ನನಗೆ ಗೊತ್ತು ನಿನಗೆ ಎಷ್ಟೊಂದು ಸಂಕಟ ದುಃಖ ಆಗುತ್ತಿದೆ ಅಂತ, ಹಾಗಂತ ನೀನು ಹಾಗೇ ಇರೋದಕ್ಕೆ ಆಗಲ್ಲ. ನೀನು ಈ ಥರ ಇದ್ದರೆ ಅಜ್ಜಿಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ, ಎದ್ದೇಳು ಮೇಲೆ. ಸಿದ್ಧಾರ್ಥ್ ಅಷ್ಟು ಮಾತಾಡಿದರೂ ಅವಳಿಂದ ಒಂದೇ ಒಂದು ಮಾತು ಕೂಡ ಹೊರಬರುವುದಿಲ್ಲ, ಹಾಗೇ ಕುಳಿತುಕೊಂಡಿರುತ್ತಾಳೆ. ಸಿದ್ಧಾರ್ಥ್ ಮತ್ತೆ, ಆರಾಧ್ಯ ದಯವಿಟ್ಟು ಎದ್ದೇಳು ಮೇಲೆ ಎಂದು ಅವಳನ್ನು ಎಬ್ಬಿಸಿ ಅವಳ ರೂಮಿಗೆ ಕರೆದುಕೊಂಡು ಹೋಗಿ, ಬೇಗ ಸ್ನಾನ ಮಾಡಿಕೊಂಡು ಬಾ, ನಾನು ಹೊರಗಡೆ ಇರುತ್ತೀನಿ ಎಂದು ಹೇಳಿ ಹೊರಗಡೆ ಬರುತ್ತಾನೆ. ಆರಾಧ್ಯ ಸಿದ್ಧಾರ್ಥ್ ಹೋದ ಮೇಲೆ ಸುಮ್ಮನೆ ಮಂಚದ ಮೇಲೆ ಕುಳಿತುಕೊಂಡು ಅವಳ ಅಜ್ಜಿ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನಪಿಸಿಕೊಂಡು ಮತ್ತೆ ಕಣ್ಣೀರು ಹಾಕುತ್ತಾ, ಅಜ್ಜಿ ಇನ್ನು ಮುಂದೆ ಮತ್ತೆ ನಾನು ಒಂಟಿ, ಅಜ್ಜಿ ನೀವು ಯಾಕೆ ಈ ಥರ ಮಾಡಿದ್ರಿ ಅಜ್ಜಿ, ನನಗೆ ಅಂತ ಇದ್ದವರು ನೀವು ಒಬ್ಬರೇ, ಅಂಥದ್ರಲ್ಲಿ ನೀವು ಈ ಥರ ನನ್ನನ್ನು ಒಂಟಿ ಮಾಡಬಾರದಿತ್ತು ಅಜ್ಜಿ, ನನಗೆ ಅಂತ ಇನ್ನು ಯಾರೂ ಇಲ್ಲ ಎಂದು ಅಳುತ್ತಾ ಸ್ನಾನ ಮಾಡುವುದಕ್ಕೆ ಎದ್ದು ಬಟ್ಟೆ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿ ಹೊರಗಡೆ ಹೋದಾಗ ಸಿದ್ಧಾರ್ಥ್ ಅವಳಿಗೋಸ್ಕರ ಕಾಫಿ ಮಾಡಿ ತೆಗೆದುಕೊಂಡು ಬಂದು ಕೊಡುತ್ತಾನೆ. ಆರಾಧ್ಯ ಏನೂ ಮಾತಾಡದೆ ಸುಮ್ಮನೆ ಕಾಫಿ ಕುಡಿದು ಮತ್ತೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ಸಿದ್ಧಾರ್ಥ್ ಅವಳ ಮುಖ ನೋಡಿ ಮನಸ್ಸಿನಲ್ಲಿ, ಅವಳು ಮಾತನಾಡದೇ ಇದ್ದರೂ ಪರವಾಗಿಲ್ಲ, ನಾನು ಕೊಟ್ಟ ಕಾಫಿನಾದರೂ ಕುಡಿದಳಲು ಅಷ್ಟು ಸಾಕು, ಅವಳಿಗೂ ಇದರಿಂದ ಹೊರಬರಲು ಸ್ವಲ್ಪ ದಿನ ಬೇಕು, ಇರಲಿ, ಆಗಲೇ ಸಮಯ ಆಗಿದೆ, ಊಟಕ್ಕೆ ಏನು ಮಾಡುವುದು, ನನಗೆ ಬೇರೆ ಅಡಿಗೆ ಬರಲ್ಲ, ಕಾಫಿ ಒಂದೇ ನಾನು ಚೆನ್ನಾಗಿ ಮಾಡುವುದು, ಅದಕ್ಕೆ ಕಾಫಿ ಮಾಡಿಕೊಟ್ಟೆ, ಅಜ್ಜಿ ಮಾಡೋ ಊಟ ತಿಂದು ಅಭ್ಯಾಸ ಆಗಿತ್ತು, ಹೋಗಲಿ ಅವರ ಹೋಟೆಲ್ನಲ್ಲಿ ತಿನ್ನೋಣ ಅಂದರೆ ನಾನೇ ಆ ಹುಡುಗರಿಗೆ ಸ್ವಲ್ಪ ದಿನ ಹೋಟೆಲ್ ತೆಗೆಯೋದು ಬೇಡ ಎಂದು ಹೇಳಿದ್ದೀನಿ, ಇವಾಗ ಏನು ಮಾಡೋದು, ನಾನು ಮಾಡೋ ಅಡುಗೆ ತಿಂದರೆ ಅಷ್ಟೇ ನಮ್ಮಿಬ್ಬರ ಕತೆ, ಹೊರಗಡೆ ಹೋಗಿ ಬೇರೆ ಹೋಟೆಲ್ನಲ್ಲಿ ಏನಾದರೂ ತರೋಣ ಎಂದುಕೊಂಡು ಆರಾಧ್ಯಳಿಗೆ ಹೊರಗಡೆ ಹೋಗಿ ಹೋಟೆಲಿಂದ ಊಟ ತರುತ್ತೀನಿ ಎಂದು ಹೇಳಿ ಹೋಗುತ್ತಾನೆ. ಸಿದ್ಧಾರ್ಥ್ ಅಲ್ಲೇ ಪವಿತ್ರ ಪ್ಯಾರಡೈಸ್ ಪಕ್ಕದಲ್ಲಿರುವ ಶಾಂತಿಸಾಗರ್ ಹೋಟೆಲ್ನಲ್ಲಿ ಊಟ ತೆಗೆದುಕೊಂಡು ಹೋಗಲು ಬಂದಾಗ ಅಲ್ಲಿ ರಾಹುಲ್ ಅವನ ಫ್ರೆಂಡ್ ರಕ್ಷಕ್ ಜೊತೆ ಊಟ ಮಾಡುತ್ತಿರುತ್ತಾನೆ. ರಾಹುಲ್ ಸಿದ್ಧಾರ್ಥನ್ನು ನೋಡಿ, ಇವರು ಆರಾಧ್ಯ ಲೆಕ್ಚರರ್ ಅಲ್ವಾ, ಇವರಿಗೆ ಸಹನ ಮಾಡಿದ ಕೆಲಸದ ಬಗ್ಗೆ ಹೇಳಬೇಕು, ಮೊದಲನೇ ಸಲ ನಾವೆಲ್ಲರೂ ಸಿಕ್ಕಿದ್ದಾಗ ಸಹನ ಇವರ ಅಪ್ಪನ ಫ್ರೆಂಡ್ ಮಗಳು ಎಂದು ಹೇಳಿದ್ದರು, ಅಲ್ಲದೆ ಇವರಿಗೆ ಆರಾಧ್ಯ ಬಗೆಗೂ ಕಾಳಜಿ ಇದೆ, ಅವರಿಗೆ ಆರಾಧ್ಯಗೆ ಸಹನ ಮಾಡಿದ ಮೋಸದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ, ಗೊತ್ತಿದ್ದರೆ ಅವತ್ತು ಖಂಡಿತ ಪೊಲೀಸ್ ಸ್ಟೇಷನ್ಗೆ ಬರುತ್ತಿದ್ದರು ಎಂದು ಅವನ ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಂಡು ಊಟದ ತಟ್ಟೆಯಲ್ಲಿ ಕೈಯಾಡಿಸುವುದನ್ನು ನೋಡಿ ಅವನ ಫ್ರೆಂಡ್ ರಕ್ಷಕ್, ಯಾಕೋ ಮಗ ಊಟನೇ ಮಾಡುತ್ತಿಲ್ಲ, ಇಷ್ಟೊತ್ತವರೆಗೂ ತುಂಬ ಹೊಟ್ಟೆ ಹಸಿತಿತ್ತು, ನೀನು ಊಟಕ್ಕೆ ಕರೆದುಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ, ಆರಾಧ್ಯಗೆ ಹಾಗೆ ಆದಾಗಿನಿಂದ ಸರಿಯಾಗಿ ಊಟ ತಿಂಡಿ ಏನು ಮಾಡಿರಲಿಲ್ಲ ಎಂದು ಹೇಳುತ್ತಿದ್ದೆ, ಇವಾಗ ನೋಡಿದರೆ ಊಟನೇ ಮಾಡದೆ ತಟ್ಟೆಯಲ್ಲಿ ಬರೀ ಕೈಯಾಡಿಸುತ್ತಿದ್ದೀಯಾ, ಯಾಕೆ ನಿನ್ನ ಫ್ರೆಂಡ್ ನೆನಪಾದರ? ರಾಹುಲ್, ಆಗಲ್ಲ, ಅಲ್ಲಿ ನೋಡು, ಅಲ್ಲಿ ಒಬ್ಬರು ಊಟ ಪಾರ್ಸಲ್ ತಗೋತಿದ್ದಾರಲ್ಲ, ಅವರು ಆರಾಧ್ಯ ಲೆಕ್ಚರರ್ ಕಣೋ, ಮತ್ತು
ಅವರು ಆರಾಧ್ಯ ಮನೆಯಲ್ಲೇ ಬಾಡಿಗೆ ಇರೋದು. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಆರಾಧ್ಯಗೆ ಹಾಗೆ ಮಾಡಿದಳಲ್ಲ, ಅವಳು ಇವರ ಅಪ್ಪನ ಫ್ರೆಂಡ್ ಮಗಳು. ಇವರಿಗೆ ಆರಾಧ್ಯ ಅಂದರೆ ತುಂಬ ಕಾಳಜಿ. ಇವರಿಗೆ ಆರಾಧ್ಯ ಮತ್ತು ಸಹನ ಮಧ್ಯೆ ಆಗಿದ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿದ್ದರೆ ಅವರು ಸುಮ್ಮನೆ ಇರುತ್ತಿರಲಿಲ್ಲ. ಅದಕ್ಕೆ ಇವರಿಗೆ ಆ ವಿಷಯ ಗೊತ್ತಿಲ್ಲ ಅಂದರೆ ನಾನೇ ಅವರಿಗೆ ಹೇಳೋದು ಅಂತ ಯೋಚನೆ ಮಾಡುತ್ತಿದ್ದೆ. ಮುಂದೆ ಮತ್ತೆ ಆ ಸಹನೆಯಿಂದ ಏನಾದರೂ ಆರಾಧ್ಯಗೆ ತೊಂದರೆ ಆದರೆ ಇವರು ಅವಳನ್ನು ಕಾಪಾಡಬಹುದು ಅಂತ ಯಾವಾಗಲೂ ನಾನೇ ಅವಳ ಜೊತೆ ಇರೋದಕ್ಕೆ ಆಗಲ್ಲ ಅಲ್ವಾ? ರಾಹುಲ್ ಹೇಳಿದ್ದಕ್ಕೆ ರಕ್ಷಕ್ ಸಿದ್ಧಾರ್ಥ್ನನ್ನು ಒಮ್ಮೆ ನೋಡಿ ಮತ್ತೆ ರಾಹುಲ್ ಕಡೆ ತಿರುಗಿ, ನೀನು ಹೇಳೋದು ಕೂಡ ಸರಿ ಇದೆ. ಇಷ್ಟೆಲ್ಲ ಮಾಡಿರೋ ಅವಳು ಇವಾಗ ಆರಾಧ್ಯಗೆ ನಿಜ ಗೊತ್ತಾಗಿದೆ ಎಂದು ಅವಳಿಗೆ ಗೊತ್ತಾದ ಮೇಲೆ ಇನ್ನು ಏನು ಮಾಡುತ್ತಾಳೆ ಎಂದು ಹೇಳೋದಕ್ಕೆ ಆಗಲ್ಲ. ಬೇಗ ಬೇಗ ಊಟ ಮಾಡು. ಅವರು ಇನ್ನೂ ಅಲ್ಲೇ ಕೂತಿದ್ದಾರೆ. ಅವರ ಹತ್ತಿರ ಹೋಗಿ ಎಲ್ಲ ವಿಷಯನೂ ಹೇಳೋಣ ಎಂದು ರಕ್ಷಕ್ ಹೇಳಿದಾಗ ರಾಹುಲ್ ಊಟದ ಕಡೆ ಗಮನ ಕೊಡುತ್ತಾನೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.